ನಮಸ್ಕಾರ ಸ್ನೇಹಿತರೆ, ಎಲ್ಲ SR TV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾಗರಹಾವು ಹೇಳಿದಂತ ಒಂದು ನೀತಿ ಕಥೆಯನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಜೀವನದಲ್ಲಿ ಈ ನೀತಿ ನಮ್ಮೆಲ್ರಿಗೂ ಕೂಡ ತುಂಬಾ ಉಪಯೋಗವಾಗುತ್ತೆ. ಈ ಕಥೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಪೂರ್ವದಲ್ಲಿ ಒಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣ ವಾಸವಿದ್ದ. ಅವನು ಬರುತ್ತಿದ್ದ ಅಲ್ಪ ಸ್ವಲ್ಪ ಆದಾಯದಲ್ಲಿ ಸಂಸಾರ ನಡೆಸುತ್ತಿದ್ದ. ದಿನಗಳು ಕಳೆದಂತೆ ಅವನ ಪರಿಸ್ಥಿತಿ ಹೀನಾಯವಾಗಿ ಬದಲಾಯಿತು. ತಿನ್ನಲು ಕೂಡ ಊಟ ಇಲ್ಲದ ಪರಿಸ್ಥಿತಿಗೆ ಬಂದು ಬಿಟ್ಟ. ಹಾಗಾಗಿ ಪಕ್ಕದ ಊರಿಗೆ ಹೋಗಿ ಏನಾದರೂ ಕೆಲಸ ಹುಡುಕ್ಬೇಕು, ಆಗಲೇ ನನ್ನ ಕುಟುಂಬವನ್ನ ನೋಡಿಕೊಳ್ಳೋಕೆ ಸಾಧ್ಯ ಎಂದು ತೀರ್ಮಾನಿಸಿಕೊಂಡ ಬ್ರಾಹ್ಮಣ ಪಕ್ಕದ ಊರಿಗೆ ಹೋಗಬೇಕಂದ್ರೆ ಒಂದು ಕಾಡನ್ನು ದಾಟಬೇಕು. ಬ್ರಾಹ್ಮಣ ಕಾಡಿನಲ್ಲಿ ಪ್ರಯಾಣಿಸುತ್ತಿರುವಾಗ ಅವನಿಗೆ ವಿಪರೀತವಾಗಿ ದಾಹ ಉಂಟಾಯಿತು. ಅವನ ಅದೃಷ್ಟದ ಮೇರೆಗೆ ಸ್ವಲ್ಪ ದೂರದಲ್ಲಿ ಅವನಿಗೊಂದು ಬಾವಿ ಕಾಣಿಸಿತು. ಬ್ರಾಹ್ಮಣ ಖುಷಿ ಖುಷಿಯಾಗಿ ಬಾವಿಯ ಹತ್ತಿರ ಹೋಗಿ ನೋಡಿದ. ಆದರೆ ಅದರೊಳಗೊಂದು ಸಿಂಹ, ಒಂದು ಕೋತಿ, ಒಂದು ಮನುಷ್ಯ ಹಾಗೂ ಒಂದು ಹಾವು ಕಾಣಿಸಿದವು. ಬ್ರಾಹ್ಮಣನನ್ನು ನೋಡಿದ ಸಿಂಹ, ಓ ಶ್ರೇಷ್ಠ ಬ್ರಾಹ್ಮಣ, ನೀವು ಸರಿಯಾದ ಸಮಯಕ್ಕೆ ಇಲ್ಲಿಗೆ ಬಂದಿದ್ದೀರಿ. ದಯವಿಟ್ಟು ನನ್ನನ್ನು ಹೇಗಾದರೂ ಈ ಬಾವಿಯಿಂದ ಮೇಲೆ ಎತ್ತಿ ಎಂದು ಕೇಳಿತು. ಅದು ಹೇಗಾಗುತ್ತೆ? ನೀನೊಂದು ಕ್ರೂರ ಪ್ರಾಣಿ. ನಿನ್ನನ್ನು ನಾನು ಕಾಪಾಡಿದರೆ ಮೇಲೆ ಬಂದ ತಕ್ಷಣ ನೀನು ಮೊದಲು ತಿನ್ನುವುದೇ ನನ್ನನ್ನು. ಹಾಗಾಗಿ ಯಾವ ಪರಿಸ್ಥಿತಿಯಲ್ಲೂ ಕೂಡ ನಿನ್ನನ್ನು ನಾನು ಕಾಪಾಡುವುದಿಲ್ಲ ಅಂದ ಬ್ರಾಹ್ಮಣ. ಅಯ್ಯೋ, ಕಷ್ಟದಲ್ಲಿರುವಾಗ ಕೈ ಹಿಡಿದ ವ್ಯಕ್ತಿ, ನಮ್ಮ ಜೊತೆ ನಿಂತ ವ್ಯಕ್ತಿ, ನಮ್ಮನ್ನು ಕಾಪಾಡಿದ ವ್ಯಕ್ತಿ ದೇವರ ಸಮಾನ. ಯಾರೂ ಕೂಡ ಅಂತ ವ್ಯಕ್ತಿಗೆ ಹಾನಿ ಮಾಡುವುದಿಲ್ಲ. ಇಷ್ಟಕ್ಕೂ ದೇವರಿಗೆ ಹಾನಿ ಮಾಡಲು ಸಾಧ್ಯವೇ? ನಾನು ನಿಮಗೆ ಮಾತು ಕೊಡುತ್ತಿದ್ದೇನೆ, ನನ್ನಿಂದ ನಿಮಗೆ ಯಾವ ಅಪಾಯವೂ ಸಂಭವಿಸುವುದಿಲ್ಲ ಅಂದಿತು ಸಿಂಹ. ಈ ಬ್ರಾಹ್ಮಣ ಬಡವ ಮಾತ್ರವಲ್ಲದೆ ದಯಾಮಯಿ ಕೂಡ. ಅವನು ಸಿಂಹದ ಮಾತನ್ನು ನಂಬಿ ಹೇಗೋ ಒಂದು ಹಗ್ಗವನ್ನು ಹುಡುಕಿ ತಂದು ಅದರ ಸಹಾಯದಿಂದ ಸಿಂಹವನ್ನು ಬಾವಿಯಿಂದ ಮೇಲೆ ತಂದ. ಆ ಸಿಂಹ ಕೂಡ ಕೊಟ್ಟ ಮಾತಿನ ಪ್ರಕಾರ ಬ್ರಾಹ್ಮಣನಿಗೆ ಕೃತಜ್ಞತೆ ಹೇಳಿ, ಪುಣ್ಯಾತ್ಮ, ನಾನು ಇಲ್ಲೇ ಇರುವ ಬೆಟ್ಟದ ಹಿಂದೆ ವಾಸವಿರುತ್ತೇನೆ. ನೀವು ನನಗೆ ಸಹಾಯ ಮಾಡಿರುವುದರಿಂದ ಈ ಒಂದು ಮಾತು ನೆನಪಿಟ್ಟುಕೊಳ್ಳಿ. ನಿಮಗೆ ಯಾವುದೇ ಕಷ್ಟ ಬಂದರೂ ಕೂಡ ನನ್ನ ಹತ್ತಿರ ಬಂದು ಸಹಾಯ ಕೇಳಿದರೆ ಆ ಸಹಾಯ ನನ್ನ ಕೈಯಲ್ಲಿ ಮಾಡಲು ಸಾಧ್ಯವಾದರೆ ನನ್ನ ಪ್ರಾಣ ಹೋಗುವ ಪರಿಸ್ಥಿತಿ ಬಂದರೂ ಕೂಡ ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿತು ಸಿಂಹ. ಆ ಸಿಂಹ ಅಲ್ಲಿಂದ ಹೋದ ನಂತರ ಬಾವಿಯೊಳಗಿದ್ದ ಹಾವು, ಬ್ರಾಹ್ಮಣೋತ್ತಮ, ಆ ಸಿಂಹದಂತೆ ನನ್ನನ್ನು ಕೂಡ ಕಾಪಾಡುತ್ತೀರಾ ಎಂದು ಕೇಳಿತು. ಅದು ಖಂಡಿತ ಸಾಧ್ಯವಿಲ್ಲ, ಹಾವನ್ನು ನಂಬಬಾರದು ಎಂದು ಎಲ್ಲರೂ ಹೇಳುತ್ತಾರೆ. ನಿನಗೆ 2 ನಾಲಿಗೆ ಇರುತ್ತೆ, ಹಾಗಾಗಿ ನಿನಗೆ ವಿಶ್ವಾಸ ಇರುವುದಿಲ್ಲ ಅಂದ ಬ್ರಾಹ್ಮಣ. ಅದಕ್ಕೆ ಆ ಹಾವು, ಓ ಬ್ರಾಹ್ಮಣ ಸಹೋದರ, ದಯವಿಟ್ಟು ನನ್ನನ್ನು ನಂಬು. ನನ್ನಿಂದ ನಿನಗೆ ಯಾವ ಹಾನಿ ಅಪಾಯವೂ ಸಂಭವಿಸುವುದಿಲ್ಲ. ನಮ್ಮ ಹಾವು ಜಾತಿ ಒಂದು ಸಾರಿ ಮಾತು ಕೊಟ್ಟರೆ ಅದನ್ನು ತಪ್ಪುವುದಿಲ್ಲ ಎಂದು ಹೇಳಿತು. ಬ್ರಾಹ್ಮಣ ಹಾವಿನ ಮೇಲೆ ಕರುಣೆ ತೋರಿಸಿ ಅದನ್ನು ಕೂಡ ಮೇಲೆತ್ತಿದ. ಹೊರಬಂದ ಆ ಹಾವು, ಸಹೋದರ, ನನ್ನನ್ನು ಮೇಲೆತ್ತಿದ್ದಕ್ಕೆ ಕೃತಜ್ಞತೆಗಳು. ನಾನು ಕೂಡ ಈ ಕಾಡಿನಲ್ಲೇ ವಾಸವಿರುತ್ತೇನೆ. ನಿಮಗೆ ಯಾವುದೇ ಕಷ್ಟ ಬಂದರೂ ನನ್ನನ್ನು ಮನಸ್ಸಿನಲ್ಲಿ ನೆನೆಸಿಕೊಳ್ಳಿ. ನಾನು ಆ ಕೂಡಲೇ ನಿಮ್ಮ ಮುಂದೆ ಪ್ರತ್ಯಕ್ಷವಾಗುತ್ತೇನೆ ಎಂದು ಹೇಳಿ ಹಾವು ಹೊರಟು ಹೋಯಿತು. ಸಿಂಹ ಹಾಗೂ ಹಾವನ್ನು ಕಾಪಾಡಿದ ಬ್ರಾಹ್ಮಣನನ್ನು ಗಮನಿಸುತ್ತಿದ್ದಂತ ಕೋತಿ, ಅಣ್ಣ, ನಾನು ಕೂಡ ತುಂಬಾ ಕಷ್ಟದಲ್ಲಿದ್ದೇನೆ. ಕ್ರೂರ ಮೃಗವಾದ ಸಿಂಹವನ್ನು ಕಾಪಾಡಿದಿರಿ, ವಿಷಸರ್ಪವನ್ನು ಕೂಡ ಕಾಪಾಡಿದಿರಿ, ನನ್ನನ್ನು ಕೂಡ ಕಾಪಾಡಿ ಎಂದು ಬೇಡಿಕೊಂಡಿತು. ಬ್ರಾಹ್ಮಣ ಮರುಮಾತನಾಡದೆ ಕೋತಿಯನ್ನು ಕೂಡ ಮೇಲೆತ್ತಿದ. ಆ ಕೋತಿ ಕೂಡ ಬ್ರಾಹ್ಮಣನಿಗೆ ಧನ್ಯವಾದಗಳು ಹೇಳಿ, ನಿಮಗೆ ಕಷ್ಟ ಅಥವಾ ಸಹಾಯ ಬಂದರೆ ನನ್ನನ್ನು ನೆನೆಸಿಕೊಳ್ಳಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಯಿತು. ಇನ್ನು ಬಾವಿಯೊಳಗೆ ಉಳಿದಿರುವುದು ಒಬ್ಬ ಮನುಷ್ಯ ಮಾತ್ರ. ಅವನು ಕೂಡ ಈ ಬ್ರಾಹ್ಮಣನನ್ನು, ಸಹೋದರ, ನೀವು ಪ್ರಾಣಿಗಳನ್ನೇ ಕಾಪಾಡಿದಂತ ದಯಾಮಯಿ. ನಾನೊಬ್ಬ ಮನುಷ್ಯ. ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯ ಸಹಾಯ ಮಾಡುವುದು ಧರ್ಮ. ಹಾಗಾಗಿ ನನ್ನನ್ನು ಕೂಡ ಈ ಬಾವಿಯಿಂದ ಮೇಲೆತ್ತಿ ಎಂದು ಕೇಳಿದ. ನಿಜ ತಾನೆ? ಒಬ್ಬ ಮನುಷ್ಯನಿಗೆ ಮನುಷ್ಯನೇ ಸಹಾಯ ಮಾಡಿಲ್ಲ ಅಂದರೆ ನಾನು ಮನುಷ್ಯ ಎಂದು ಯಾವ ರೀತಿ ಕರೆಸಿಕೊಳ್ಳುತ್ತೇನೆ ಅಂದುಕೊಂಡ ಬ್ರಾಹ್ಮಣ ಆ ವ್ಯಕ್ತಿಯನ್ನು ಮೇಲೆತ್ತಲು ಪ್ರಯತ್ನಿಸುತ್ತಿರುವಾಗ ಆಗ ತಾನೇ ಕಾಡಿಗೆ ಹೋದಂತ ಸಿಂಹ, ಕೋತಿ ಹಾಗೂ ಹಾವು ಅಲ್ಲಿಗೆ ಬಂದು, ಓ ಬ್ರಾಹ್ಮಣೋತ್ತಮ,
ನಿಮ್ಮ ಒಳಿತು ಬಯಸಿ ಹೇಳುತ್ತಿದ್ದೇವೆ. ಅವನನ್ನು ಮಾತ್ರ ಕಾಪಾಡಬೇಡಿ ಎಂದು ಹೇಳಿದವು. ಏಕೆಂದರೆ ಅವನೊಬ್ಬ ಮನುಷ್ಯ ಆಗಿರಬಹುದು, ಆದರೆ ಅವನ ಸ್ವಭಾವ ತುಂಬಾ ಕೆಟ್ಟದ್ದು. ಅವನು ಯಾವ ಸಂದರ್ಭದಲ್ಲಿ ಇತರರಿಗೆ ಹಾನಿ ಉಂಟು ಮಾಡುತ್ತಾನೋ ಗೊತ್ತಿಲ್ಲ. ಹಾಗಾಗಿ ಅವನನ್ನು ಮಾತ್ರ ಕಾಪಾಡಬೇಡಿ ಎಂದು ಹೇಳಿದವು. ಆ ಪ್ರಾಣಿಗಳ ಮಾತುಗಳನ್ನು ಕೇಳಿದ ಬ್ರಾಹ್ಮಣ ಕೂಡ ಆಲೋಚನೆಯಲ್ಲಿ ಬಿದ್ದ. ಆಗ ಬಾವಿಯೊಳಗಿದ್ದಂತ ವ್ಯಕ್ತಿ, ಸಹೋದರ, ಪ್ರಾಣಿಗಳ ಮಾತುಗಳನ್ನು ಕೇಳಿ ಒಬ್ಬ ಮನುಷ್ಯನಿಗೆ ನೀವು ಮೋಸ ಮಾಡುತ್ತೀರಾ? ನಾನು ಅವುಗಳು ಹೇಳಿದಂತೆ ಮೋಸಗಾರನಲ್ಲ. ನನಗೆ 2 ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ, ದಯವಿಟ್ಟು ಕಾಪಾಡಿ ಎಂದು ಕೇಳಿಕೊಂಡ. ಅವನ ಮಾತುಗಳನ್ನು ಕೇಳಿದ ಬ್ರಾಹ್ಮಣ ಅವನನ್ನು ಕೂಡ ಮೇಲೆತ್ತಿದ. ಹೊರಗಡೆ ಬಂದ ನಂತರ ಆ ವ್ಯಕ್ತಿ, ಸಹೋದರ, ನಿನ್ನ ಋಣ ನಾನು ಇಟ್ಟುಕೊಳ್ಳುವುದಿಲ್ಲ. ನಾನು ಪಕ್ಕದ ಊರಿನಲ್ಲೇ ವಾಸವಿರುತ್ತೇನೆ. ನಾನೊಬ್ಬ ಚಿನ್ನದ ವ್ಯಾಪಾರಿ. ನಿಮಗೆ ಸಹಾಯ ಬೇಕು ಅಂದರೆ ನನ್ನ ಊರಿಗೆ ಬನ್ನಿ, ನಾನು ಸಹಾಯ ಮಾಡುತ್ತೇನೆ ಎಂದು ಹೇಳಿ ಹೊರಟು ಹೋದ. ಅದರ ನಂತರ ಬ್ರಾಹ್ಮಣ ಬಾವಿಯಲ್ಲಿ ನೀರು ಕುಡಿದು ಕೆಲಸ ಹುಡುಕಲು ಊರಿಗೆ ಹೋದ. ಆದರೆ ಎಷ್ಟೇ ಪ್ರಯತ್ನಿಸಿದರೂ ಎಲ್ಲೂ ಕೂಡ ಅವನಿಗೆ ಕೆಲಸ ಸಿಗಲಿಲ್ಲ. ಅಷ್ಟೊಂದು ದೊಡ್ಡ ಊರಿನಲ್ಲಿ ಒಬ್ಬಂಟಿಯಾದ ಬ್ರಾಹ್ಮಣ. ಅವನು ಮನಸ್ಸಿನಲ್ಲಿ, ಹಿಂದಿರುಗಿ ಮನೆಗೆ ಹೋಗೋಣ ಅಂದರೆ ಯಾವ ರೀತಿ ನನ್ನ ಮುಖ ಅವರಿಗೆ ತೋರಿಸೋದು? ಏಕೆಂದರೆ ಅವರು ಹೊಟ್ಟೆ ತುಂಬಾ ಊಟ ತಿಂದು ತುಂಬಾ ದಿನಗಳಾಯ್ತು. ನಾನು ನಗರಕ್ಕೆ ಹೋಗಿ ದುಡಿದು ಊಟ ತರುತ್ತೇನೆ ಎಂದು ಹೇಳಿ ಬಂದೆ. ಅವರು ಊಟಕ್ಕಾಗಿ ಕಾಯುತ್ತಿರುತ್ತಾರೆ. ಈಗ ಬರಿಗೈಯಲ್ಲಿ ಹೋದರೆ ಅವರ ಮನಸ್ಸಿಗೆ ಎಷ್ಟೊಂದು ದುಃಖ ಆಗುತ್ತೆ. ಹಾಗಾಗಿ ಖಂಡಿತ ನನ್ನ ಕುಟುಂಬವನ್ನು ನಾನು ನೋಡಬೇಕೆಂದರೆ ಬರಿಕೈಯಲ್ಲಿ ಹೋಗಬಾರದು. ಇನ್ನು ಈ ಪ್ರಪಂಚದಲ್ಲಿ ನನಗೆ ಸಹಾಯ ಮಾಡುವವರು ಯಾರೂ ಇಲ್ಲ. ಈ ರೀತಿ ಹೀನಾಯವಾದ ಬದುಕು ಬದುಕುವುದಕ್ಕಿಂತ ನಾನು ಸಾಯುವುದೇ ಮೇಲು ಅಂದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಲು ತೀರ್ಮಾನಿಸಿಕೊಂಡ. ಆದರೆ ಕೊನೆ ಗಳಿಗೆಯಲ್ಲಿ ಅವನ ತಲೆಗೆ ನಗರಕ್ಕೆ ಬರುವ ಮುಂಚೆ ಅವನು ಸಹಾಯ ಮಾಡಿದಂತ ಸಿಂಹ, ಕೋತಿ, ಹಾವು ಹಾಗೂ ಮನುಷ್ಯ ನೆನಪಾದರು. ಅವರೆಲ್ಲರೂ ಕೂಡ ನನ್ನ ಕಷ್ಟಕ್ಕೆ ಸಹಾಯ ಮಾಡುತ್ತೇನೆ ಎಂದು ಮಾತು ಕೊಟ್ಟಿದ್ದಾರೆ. ಕೊನೆ ಪ್ರಯತ್ನವಾಗಿ ಅವರನ್ನೊಮ್ಮೆ ಭೇಟಿಯಾಗಿ ನೋಡೋಣ ಅಂದುಕೊಂಡು ಮತ್ತೆ ಕಾಡಿಗೆ ಹಿಂದಿರುಗಿ ಬಂದ ಬ್ರಾಹ್ಮಣ. ಮೊದಲು ಅವನ ಕಣ್ಣಿಗೆ ಕೋತಿ ಕಾಣಿಸಿತು. ಬ್ರಾಹ್ಮಣ ಆ ಕೋತಿಯನ್ನು, ನನಗೆ ಆ ಸಿಂಹ ಎಲ್ಲಿರುತ್ತದೋ ತೋರಿಸು ಎಂದು ಕೇಳಿದ. ಕೋತಿ ಸಿಂಹದ ಗುಹೆ ಹತ್ತಿರ ಬ್ರಾಹ್ಮಣನನ್ನು ಬಿಟ್ಟು ಹೋಯಿತು. ಬ್ರಾಹ್ಮಣನನ್ನು ನೋಡಿದ ಸಿಂಹ ಎಷ್ಟೋ ಸಂತೋಷದಿಂದ, ಓ ಬ್ರಾಹ್ಮಣೋತ್ತಮ, ನೀವು ನನ್ನನ್ನು ಹುಡುಕಿಕೊಂಡು ಬಂದಿದ್ದೀರಿ ಅಂದರೆ ಖಂಡಿತ ನಿಮಗೆ ಸಹಾಯ ಬೇಕಿರುತ್ತದೆ. ನಿಮ್ಮ ಸಮಸ್ಯೆ ಏನೆಂದು ಹೇಳಿ, ನನ್ನ ಕೈಲಾದ ಸಹಾಯ ಮಾಡುತ್ತೇನೆ ಎಂದು ಹೇಳಿತು. ಆಗ ಬ್ರಾಹ್ಮಣ ಅವನ ಕಷ್ಟವನ್ನೆಲ್ಲ ಹೇಳಿ, ಸಿಂಹ, ಈಗ ನಾನು ಬರಿಗೈಯಲ್ಲಿ ನನ್ನ ಕುಟುಂಬವನ್ನು ನೋಡಲಾರೆ. ದಯವಿಟ್ಟು ಹೇಗಾದರೂ ಸ್ವಲ್ಪ ಹಣವನ್ನು ನೀನು ನನಗೆ ಕೊಟ್ಟರೆ ತುಂಬಾ ಸಹಾಯವಾಗುತ್ತದೆ ಎಂದು ಹೇಳಿದ. ಆಗ ಸಿಂಹ ಸ್ವಲ್ಪ ಹೊತ್ತು ಯೋಚಿಸಿ ಗುಹೆಯೊಳಗಿನಿಂದ ಒಂದು ಚಿನ್ನದ ಹಾರವನ್ನು ತಂದು ಬ್ರಾಹ್ಮಣನ ಕೈಗೆ ಕೊಟ್ಟು, ಓ ಸಹೋದರ, ನಾನು ಹಣ ಸಹಾಯ ಮಾಡಲಾರೆ. ಏಕೆಂದರೆ ನನಗೆ ಹಣ ಎಲ್ಲಿಂದ ಬರುತ್ತದೆ ಹೇಳು. ಆದರೆ ಸ್ವಲ್ಪ ದಿನಗಳ ಹಿಂದೆ ಕೆಲವು ಕಾಡುಗಳ್ಳರನ್ನು ನಾನು ಬೇಟೆಯಾಡಿದೆ. ಆಗ ಅವರ ಹತ್ತಿರ ಈ ಹಾರ ನನಗೆ ಸಿಕ್ಕಿತು. ನೋಡಲು ಚೆನ್ನಾಗಿದೆ ಎಂದು ಗುಹೆಯಲ್ಲಿ ತಂದಿಟ್ಟೆ. ಈ ಹಾರವನ್ನು ಮಾರಿದರೆ ನಿಮ್ಮ ಸಮಸ್ಯೆ ಬಗೆಹರಿಯಬಹುದು. ಹಾಗಾಗಿ ನನ್ನ ಸಹಾಯದಂತೆ ಇದು ಸ್ವೀಕರಿಸು ಎಂದು ಹೇಳಿತು. ಆ ಹಾರ ನೋಡಿದ ಬ್ರಾಹ್ಮಣನ ಸಂತೋಷಕ್ಕೆ ಇತಿಮಿತಿಯೇ ಇಲ್ಲದಂತಾಯಿತು. ಏಕೆಂದರೆ ಆ ಹಾರ ಎಷ್ಟೋ ಬೆಲೆ ಬಾಳುತ್ತೆ. ಅದನ್ನು ಮಾರಿದರೆ ಬ್ರಾಹ್ಮಣನ ಜೀವನದಲ್ಲಿ ಕಷ್ಟ ಎಂಬುದೇ ಇರುವುದಿಲ್ಲ. ಹಾಗಾಗಿ ಬ್ರಾಹ್ಮಣ ಆ ಸಿಂಹಕ್ಕೆ ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನು ಹೇಳಿ ಅಲ್ಲಿಂದ ಹೊರಟ. ಆದರೆ ಅವನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂತು. ಏನೆಂದರೆ, ನಾನೊಬ್ಬ ಬಡ ಬ್ರಾಹ್ಮಣ. ನನ್ನನ್ನು ನೋಡಿದರೆ ಯಾರೂ ಕೂಡ ಇಷ್ಟೊಂದು ಬೆಲೆ ಬಾಳುವ ಆಭರಣ ಇಟ್ಟುಕೊಂಡಿರುತ್ತಾನೆ ಎಂದು ನಂಬುವುದಿಲ್ಲ. ಈ ಹಾರವನ್ನು ನಾನು ಯಾರಿಗಾದರೂ ಮಾರಲು ಹೋದರೆ ಖಂಡಿತ ಅವರು ನಾನೊಬ್ಬ ಕಳ್ಳ ಎಂದು ತೀರ್ಮಾನಿಸಿ ನನ್ನನ್ನು ರಾಜನಿಗೆ ಒಪ್ಪಿಸುತ್ತಾರೆ. ನನಗೆ ಈ ಹಾರವನ್ನು ಸಿಂಹ ಕೊಟ್ಟಿತು ಅಂದರೆ ರಾಜ ಕೂಡ ನಂಬಲ್ಲ. ಏನು ಮಾಡೋದು ಎಂದು ಯೋಚಿಸುತ್ತಿರುವಾಗ ಅವನ ತಲೆಗೆ ಬಾವಿಯಲ್ಲಿ ಅವನು ಕಾಪಾಡಿದಂತ ವ್ಯಕ್ತಿ ನೆನಪಾದ. ಆ ವ್ಯಕ್ತಿ ಒಬ್ಬ ಚಿನ್ನದ ವ್ಯಾಪಾರಿ. ಈ ಹಾರವನ್ನು ಕೊಟ್ಟರೆ ಖಂಡಿತ ಅವನು ನನಗೆ ಇದಕ್ಕೆ ಬರಬೇಕಾದಂತ ಹಣ ಕೊಡುತ್ತಾನೆ ಅಂದುಕೊಂಡು ಆ ವ್ಯಾಪಾರಿಯ ಹತ್ತಿರ ಬ್ರಾಹ್ಮಣ ಹೋದ. ಆ ವ್ಯಾಪಾರಿ ಕೂಡ ಬ್ರಾಹ್ಮಣನನ್ನು ಅಂಗಡಿಯೊಳಗೆ ಕೂರಿಸಿ
ಕುಡಿಯಲು ನೀರು ಕೊಟ್ಟು ಮರ್ಯಾದೆ ಮಾಡಿದ. ಬಳಿಕ, ಸಹೋದರ, ನೀವು ಇಲ್ಲಿಯವರೆಗೂ ಬಂದಿದ್ದೀರಿ ಅಂದರೆ ನಿಮಗೆ ಖಂಡಿತ ನನ್ನ ಸಹಾಯ ಬೇಕಿರುತ್ತದೆ. ಏನನ್ನೂ ಯೋಚಿಸದೆ ನಿಮಗೆ ಏನು ಬೇಕೆಂದು ಹೇಳಿ ಅಂದ ವ್ಯಾಪಾರಿ. ಆಗ ಬ್ರಾಹ್ಮಣ, ಸಹೋದರ, ನನ್ನ ಕುಟುಂಬವನ್ನು ಪೋಷಿಸಲು ನನಗೆ ಹಣ ಬೇಕು. ನನ್ನ ಹತ್ತಿರ ಇರುವುದು ಒಂದೇ ಒಂದು ಚಿನ್ನದ ಹಾರ. ಆ ಹಾರವನ್ನು ನೀವು ತೆಗೆದುಕೊಂಡು ಅದಕ್ಕೆ ಸಿಗಬೇಕಾದಂತ ಹಣ ನನಗೆ ಕೊಟ್ಟರೆ ಎಷ್ಟೋ ಉಪಯೋಗವಾಗುತ್ತದೆ ಎಂದು ಹೇಳಿದ. ಖಂಡಿತವಾಗಲೂ ಕೊಡುತ್ತೇನೆ, ಆ ಹಾರ ತೋರಿಸಿ ಅಂದ ವ್ಯಾಪಾರಿ. ಬ್ರಾಹ್ಮಣ ಆ ಹಾರವನ್ನು ವ್ಯಾಪಾರಿ ಕೈಗೆ ಕೊಟ್ಟ. ಆದರೆ ಆ ಹಾರ ಆ ರಾಜ್ಯದ ಯುವರಾಜನದು. ಇದಾಗಲೇ ರಾಜ ಆ ಹಾರ ಯುವರಾಜನಿಗೆ ಎಷ್ಟೋ ಪ್ರಿಯವಾದದ್ದು. ಅದನ್ನು ಹುಡುಕಿ ಕೊಟ್ಟವರಿಗೆ ಊಹಿಸಲಾರದಷ್ಟು ಹಣ ಕೊಡುತ್ತೇನೆ ಎಂದು ಪ್ರಕಟಣೆ ಮಾಡಿದ್ದ. ಆ ವ್ಯಾಪಾರಿ ರಾಜನ ಪ್ರಕಟಣೆಯ ಬಗ್ಗೆ ಯೋಚಿಸತೊಡಗಿದ. ಕೂಡಲೇ ಆ ಬ್ರಾಹ್ಮಣನೊಂದಿಗೆ, ಸಹೋದರ, ಈ ಹಾರ ಅತಿ ಹೆಚ್ಚು ಬೆಲೆ ಬಾಳುತ್ತದೆ. ಇದಕ್ಕೆ ಬೆಲೆ ಕಟ್ಟುವಷ್ಟು ಹಣ ನನ್ನ ಹತ್ತಿರ ಇಲ್ಲ. ಇಷ್ಟೊಂದು ಬೆಲೆ ಬಾಳುವ ಆಭರಣವನ್ನು ನಮ್ಮ ಊರಿನಲ್ಲಿ ಕೇವಲ ಒಬ್ಬರಿಗೆ ಮಾತ್ರವೇ ಕೊಂಡುಕೊಳ್ಳುವ ಯೋಗ್ಯತೆ ಇದೆ. ಹಾಗಾಗಿ ನಾನು ಅವರ ಮನೆಗೆ ಹೋಗಿ ಹೇಗಾದರೂ ಈ ಹಾರವನ್ನು ಮಾರಿ ದುಡ್ಡು ತರುತ್ತೇನೆ. ನೀವು ಅದುವರೆಗೂ ನನ್ನ ಅಂಗಡಿಯಲ್ಲೇ ಕುಳಿತಿರಿ ಎಂದು ಹೇಳಿ ಅವನ ಹೆಂಡತಿಯನ್ನು ಕರೆದು, ನೋಡು, ಇವರು ನನ್ನ ಪ್ರಾಣ ಕಾಪಾಡಿದವರು, ನನಗೆ ತುಂಬಾ ಮುಖ್ಯವಾದವರು. ನಾನು ಸ್ವಲ್ಪ ಹೊರಗಡೆ ಹೋಗಿ ಬರುತ್ತೇನೆ. ಅದುವರೆಗೂ ಇವರನ್ನು ಗೌರವದಿಂದ ನೋಡಿಕೋ ಎಂದು ಹೇಳಿ ವ್ಯಾಪಾರಿ ಹೋದ. ಆ ವ್ಯಾಪಾರಿ ನೇರವಾಗಿ ಮಹಾರಾಜನ ಹತ್ತಿರ ಹೋಗಿ ಆ ಹಾರವನ್ನು ಅವರಿಗೆ ಕೊಟ್ಟು, ಮಹಾರಾಜ, ಯುವರಾಜನ ಹತ್ತಿರ ಹಾರವನ್ನು ಕದ್ದ ವ್ಯಕ್ತಿಯನ್ನು ನಾನು ಎಷ್ಟೋ ಕಷ್ಟಪಟ್ಟು ಬಂಧಿಸಿಟ್ಟಿದ್ದೇನೆ. ಅವನು ಬ್ರಾಹ್ಮಣನ ವೇಷ ಹಾಕಿಕೊಂಡು ನೀಚವಾದ ಕೆಲಸಗಳನ್ನು ಮಾಡುತ್ತಾನೆ. ಅವನನ್ನು ನೀವು ಸುಮ್ಮನೆ ಬಿಡಬಾರದು. ಖಂಡಿತ ಅವನಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ಹೇಳಿದ. ಆ ಹಾರವನ್ನು ನೋಡಿದ ಮಹಾರಾಜ ಕೂಡ, ಇದು ಯುವರಾಜನ ಹಾರವೇ, ನೀನು ಹೇಳಿದ ಮಾತು ನಿಜ. ಈ ಕೂಡಲೇ ಆ ವ್ಯಕ್ತಿಯನ್ನು ಇಲ್ಲಿಗೆ ಕರೆಸುತ್ತೇನೆ ಎಂದು ಸೈನಿಕರನ್ನು ವ್ಯಾಪಾರಿಯ ಅಂಗಡಿಗೆ ಕಳಿಸಿ ಆ ಬ್ರಾಹ್ಮಣನನ್ನು ಸಭೆಗೆ ಕರೆಸಿಕೊಂಡ ಮಹಾರಾಜ. ಅವನ ಮಾತನ್ನು ಕೇಳದೆ, ಏನನ್ನು ಕೂಡ ವಿಚಾರಿಸದೆ ಆ ಬ್ರಾಹ್ಮಣನನ್ನು ಕಾರಾಗಾರದೊಳಗೆ ತಳ್ಳಿದ. ಇತ್ತ ಬ್ರಾಹ್ಮಣನಿಗೆ ಏನೂ ಅರ್ಥವಾಗುತ್ತಿಲ್ಲ. ಯೋಚಿಸುವಷ್ಟು ಸಮಯ ಕೂಡ ಇಲ್ಲ. ಏಕೆಂದರೆ ಈ ಒಂದು ರಾತ್ರಿ ಕಳೆದರೆ ಮಾರನೇ ದಿನ ಅವನಿಗೆ ಗಲ್ಲು ಶಿಕ್ಷೆ ಹಾಕುತ್ತಾರೆ. ಆಗ ಅವನಿಗೆ ಹಾವು ಕೊಟ್ಟಂತ ಮಾತು ನೆನಪಾಯಿತು. ನನ್ನನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡರೆ ನಿನ್ನ ಮುಂದೆ ಪ್ರತ್ಯಕ್ಷವಾಗುತ್ತೇನೆ ಎಂದು ಹಾವು ಮಾತು ಕೊಟ್ಟಿತ್ತು. ಹಾಗಾಗಿ ಬ್ರಾಹ್ಮಣ ಮನಸ್ಸಿನಲ್ಲಿ ಹಾವನ್ನು ನೆನೆಸಿಕೊಂಡ. ಕೊಟ್ಟ ಮಾತಿನ ಪ್ರಕಾರ ಆ ಕೂಡಲೇ ಹಾವು ಅವನ ಮುಂದೆ ಪ್ರತ್ಯಕ್ಷವಾಯಿತು. ಸಹೋದರ, ಏನಾಯ್ತು? ಏಕೆ ನೀವು ಇಲ್ಲಿದ್ದೀರಿ ಎಂದು ಹಾವು ಕೇಳಿತು. ಆಗ ಬ್ರಾಹ್ಮಣ ನಡೆದ ಎಲ್ಲಾ ವಿಷಯವನ್ನು ಹೇಳಿದ. ಆಗ ಹಾವು, ಸಹೋದರ, ನಾನು ಮೊದಲೇ ಹೇಳಿದೆ, ಮನುಷ್ಯರಂತ ನೀಚವಾದ ಜನ್ಮ ಮತ್ತೊಂದಿಲ್ಲ. ಆದರೂ ಈಗ ಆ ವಿಷಯ ಎಲ್ಲ ಮಾತಾಡಲು ಸಮಯವಿಲ್ಲ. ನಾವು ಒಂದು ಕೆಲಸ ಮಾಡೋಣ. ನಾನು ಈ ಕ್ಷಣವೇ ಈ ಕಾವಲುಗಾರರನ್ನು ಕೊಂದು ನಿಮ್ಮನ್ನು ಕಾಪಾಡಬಲ್ಲೆ. ಆದರೆ ಆಗ ನೀವು ನಿಜವಾಗಲೂ ದೋಷಿಯಾಗುತ್ತೀರಿ. ನಿಮ್ಮನ್ನು ಹೇಗಾದರೂ ರಾಜ ಮತ್ತೆ ಪತ್ತೆ ಹಚ್ಚಿ ಕೊಲ್ಲುತ್ತಾನೆ. ಹಾಗಾಗಿ ನಾನು ಒಂದು ಕೆಲಸ ಮಾಡುತ್ತೇನೆ. ನಾನು ಈ ಕೂಡಲೇ ಮಹಾರಾಣಿಯನ್ನು ಕಚ್ಚುತ್ತೇನೆ. ಆಕೆಯನ್ನು ಯಾರೂ ಕೂಡ ಕಾಪಾಡಲು ಸಾಧ್ಯವಾಗುವುದಿಲ್ಲ. ಕೇವಲ ನೀವು ಮಾತ್ರ ಆಕೆಯ ಪ್ರಾಣ ಕಾಪಾಡಲು ಸಾಧ್ಯವಾಗುತ್ತೆ. ಆಗ ಮಹಾರಾಜ ನಿಮ್ಮನ್ನು ಕ್ಷಮಿಸುತ್ತಾರೆ, ನಿಮಗೆ ಬೇಕಾದಷ್ಟು ಹಣ ಕೂಡ ಕೊಡುತ್ತಾರೆ ಎಂದು ಹೇಳಿ ನೇರವಾಗಿ ಮಹಾರಾಣಿಯ ಕೋಣೆಗೆ ಹೋಗಿ ಆಕೆಯನ್ನು ಕಚ್ಚಿತು. ಕೂಡಲೇ ರಾಣಿ ಮೂರ್ಛೆ ಹೋದಳು. ಈ ವಿಷಯ ಕೇಳ್ಪಟ್ಟ ರಾಜ ತುಂಬಾನೇ ಗಾಬರಿಗೊಂಡ. ಏಕೆಂದರೆ ರಾಜನಿಗೆ ಮಹಾರಾಣಿ ಅಂದರೆ ಪಂಚಪ್ರಾಣ. ಅವನು ಆ ಕೂಡಲೇ ರಾಜ್ಯದಲ್ಲಿದ್ದ ಎಲ್ಲಾ ವೈದ್ಯರನ್ನು, ಋಷಿ ಮುನಿಗಳನ್ನು ಕರೆಸಿದ. ರಾಣಿಗೆ ಚಿಕಿತ್ಸೆ ಕೊಟ್ಟು ಆಕೆಯನ್ನು ಕಾಪಾಡಿದರೆ ಏನು ಬೇಕಾದರೂ ಕೊಡುತ್ತೇನೆ ಎಂದು ಹೇಳಿದ. ಆದರೆ ಯಾರೆಷ್ಟೇ ಪ್ರಯತ್ನಿಸಿದರೂ ಆಕೆಯನ್ನು ಕಾಪಾಡಲು ಆಗಲಿಲ್ಲ. ರಾಜ ಮತ್ತೆ ಡಂಗೂರ ಹಾಕಿಸಿದ. ಈ ಸಲ ಕೇವಲ ವೈದ್ಯರು, ಋಷಿ ಮುನಿಗಳು ಮಾತ್ರವಲ್ಲದೆ ಸಾಮಾನ್ಯ ವ್ಯಕ್ತಿಗಳು ಕೂಡ ಪ್ರಯತ್ನಿಸಬಹುದು. ಬೇಕಿದ್ದರೆ ನನ್ನ ರಾಜ್ಯದಲ್ಲಿರುವ ಒಂದು ನಗರಕ್ಕೆ ನಿಮ್ಮನ್ನು ರಾಜನಾಗಿಸುತ್ತೇನೆ ಎಂದು ಹೇಳಿದ. ಇದನ್ನು ಕೇಳಿ ಆ ರಾಜ್ಯದಲ್ಲಿರುವ ಪ್ರತಿಯೊಬ್ಬರೂ ಕೂಡ ಬಂದು ಅವರಿಗೆ ತಿಳಿದ ಎಲ್ಲಾ ವಿದ್ಯೆಗಳನ್ನು ಪ್ರಯೋಗಿಸಿ ನೋಡಿದರು. ಆದರೂ ಕೂಡ
ರಾಣಿ ಗುಣವಾಗಲಿಲ್ಲ. ಇದೇ ವಿಷಯದ ಬಗ್ಗೆ ಕಾವಲುಗಾರರು ಮಾತನಾಡುತ್ತಾ ನಿಂತಿದ್ದರು. ಅದನ್ನು ಕೇಳಿಸಿಕೊಂಡು ನಿಂತಿದ್ದ ಈ ಬ್ರಾಹ್ಮಣ, ಓ ಕಾವಲುಗಾರರೇ, ನಾನು ಇಂಥ ಎಷ್ಟೋ ಸನ್ನಿವೇಶಗಳನ್ನು ನೋಡಿದ್ದೇನೆ. ನನಗೆ ಈ ಪ್ರಪಂಚದಲ್ಲಿ ಎಂತಹ ಹಾವು ಕಚ್ಚಿದರೂ ಅದಕ್ಕೆ ಚಿಕಿತ್ಸೆ ಕೊಡುವುದು ಗೊತ್ತು. ನನ್ನ ಹತ್ತಿರ ಅಂಥದ್ದೊಂದು ಮಂತ್ರವಿದೆ. ಅದನ್ನು ಉಪಯೋಗಿಸಿ ನಾನು ಮಹಾರಾಣಿಯನ್ನು ಕಾಪಾಡಬಲ್ಲೆ. ನನ್ನನ್ನು ಹೊರಗೆ ಬಿಡಿ ಎಂದು ಕೇಳಿದ. ಅದಕ್ಕೆ ಸೈನಿಕರು, ನೀನೊಬ್ಬ ಕಳ್ಳ, ಯುವರಾಜನ ಹತ್ತಿರ ಹಾರವನ್ನು ಕದ್ದಿರುವೆ. ನಾಳೆ ನಿನಗೆ ಗಲ್ಲು ಶಿಕ್ಷೆ ಇದೆ. ಈ ಸಮಯದಲ್ಲಿ ನಿನ್ನನ್ನು ಹೊರಗಡೆ ಬಿಟ್ಟರೆ, ನೀನು ತಪ್ಪಿಸಿಕೊಂಡು ಓಡಿ ಹೋದರೆ ಮಹಾರಾಜ ನಿನ್ನ ಬದಲು ನಮ್ಮನ್ನು ಗಲ್ಲಿಗೆ ಹಾಕುತ್ತಾರೆ. ಹಾಗಾಗಿ ಇದು ನಡೆಯದ ಕತೆ ಅಂದರು ಸೈನಿಕರು. ಆಗ ಬ್ರಾಹ್ಮಣ, ಸರಿ, ಹಾಗಾದರೆ ನಾನು ಹೇಳಿದ ಈ ವಿಷಯವನ್ನು ಮಹಾರಾಜನಿಗೆ ತಿಳಿಸಿ ಅವರು ಒಪ್ಪಿಕೊಂಡರೆ ನನ್ನನ್ನಲ್ಲಿಗೆ ಕರೆದೋಗಿ ಅಂದ ಬ್ರಾಹ್ಮಣ. ಸರಿ ಎಂದು ಕಾವಲುಗಾರರು ಈ ಸಂದೇಶವನ್ನು ಮಹಾರಾಜನಿಗೆ ತಿಳಿಸಿದರು. ಮಹಾರಾಜ ಒಂದು ಕ್ಷಣವೂ ಆಲಸ್ಯ ಮಾಡದೆ ಈಗಲೇ ಆ ಬ್ರಾಹ್ಮಣನನ್ನು ಕರೆತನ್ನಿ ಎಂದು ಹೇಳಿದ. ಕಾವಲುಗಾರರು ಬ್ರಾಹ್ಮಣನನ್ನು ಕರೆತಂದರು. ಆ ಬ್ರಾಹ್ಮಣ ಕೋಣೆಯಲ್ಲಿ ಯಾರೂ ಇರಬಾರದು ಎಂದು ಹೇಳಿ ಅವರನ್ನೆಲ್ಲ ಹೊರಗೆ ಕಳಿಸಿ ಸ್ವಲ್ಪ ಹೊತ್ತು ಸಮಯ ವ್ಯರ್ಥಗೊಳಿಸಿ ಅದರ ನಂತರ ಆ ಹಾವನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಮಹಾರಾಣಿಯ ಮೇಲೆ ಸ್ವಲ್ಪ ನೀರನ್ನು ಚಿಮುಕಿಸಿದ. ಕೂಡಲೇ ಮಹಾರಾಣಿ ಎದ್ದು ಕುಳಿತಳು. ಅದರ ನಂತರ ಬ್ರಾಹ್ಮಣ ಮಹಾರಾಜನನ್ನು ಒಳಗೆ ಕರೆದ. ರಾಣಿ ಎಂದಿನಂತೆ ಆರೋಗ್ಯವಾಗಿರುವುದನ್ನು ನೋಡಿ ಮಹಾರಾಜನಿಗೆ ತುಂಬಾ ಆಶ್ಚರ್ಯವಾಯಿತು. ಅವನಿಗೆ ಹೇಳಲಾರದಷ್ಟು ಸಂತೋಷವಾಯಿತು. ಹಾಗಾಗಿ ಬ್ರಾಹ್ಮಣನಿಗೆ ನಮಸ್ಕರಿಸಿ, ಓ ಬ್ರಾಹ್ಮಣೋತ್ತಮ, ಈ ದಿನ ನೀವು ನನಗೆ ಮಾಡಿದಂತ ಸಹಾಯ ಜೀವನದಲ್ಲಿ ನಾನು ಮರೆಯಲಾರೆ. ನಿಮಗೆ ವಿಧಿಸಿರುವಂತ ಶಿಕ್ಷೆಯನ್ನು ನಾನು ರದ್ದುಗೊಳಿಸುತ್ತಿದ್ದೇನೆ. ನನ್ನ ರಾಜ್ಯದಲ್ಲಿರುವ ದೊಡ್ಡ ನಗರಕ್ಕೆ ನಿಮ್ಮನ್ನು ರಾಜನಾಗಿಸುತ್ತಿದ್ದೇನೆ ಎಂದು ಪ್ರಕಟಿಸಿದ. ಇನ್ನು ಅಂದಿನಿಂದ ಬ್ರಾಹ್ಮಣ ಕೂಡ ಒಂದು ನಗರಕ್ಕೆ ರಾಜನಾದ. ನೋಡಿದ್ರಲ್ಲ ಸ್ನೇಹಿತರೆ, ಎಂತ ಕ್ರೂರ ಪ್ರಾಣಿಯಾದರೂ, ವಿಷ ಜಂತುವಾದರೂ ಮನುಷ್ಯನಿಗಿಂತ ಕ್ರೂರಿ ಹಾಗೂ ವಿಷಕಾರಿ ಯಾವುದೂ ಇರುವುದಿಲ್ಲ. ಹಾಗೆ ನಾವು ಒಬ್ಬರಿಗೆ ಸಹಾಯ ಮಾಡಿದರೆ ಯಾವುದೋ ಒಂದು ರೂಪದಲ್ಲಿ ಖಂಡಿತ ದೇವರು ನಮಗೆ ಸಹಾಯ ಮಾಡುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.